ಬಾಳೆಕಾಯಿ ಬಳಸ್ಕೊಂಡು ಎರಡು ರುಚಿಕರ ಅಡುಗೆಗಳನ್ನು ಮಾಡೋಣ ಬನ್ನಿ. ಒಂದು ಬಾಳೆಕಾಯಿ ಮೊಸರು ಕೂಟು, ಇನ್ನೊಂದು ಬಾಳೆಕಾಯಿ ಚಟ್ನಿ. ಎರಡು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸಲಿಲ್ಲ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಎರಡು ಬಾಳೆಕಾಯಿಯನ್ನು ತಗೊಂಡು ಸಿಪ್ಪೆನ ತೆಗಿತಾ ಇದ್ದೀನಿ. ಚಾಕು ಸಹಾಯದಲ್ಲಿ ಹೀಗೆ ನೋಡಿ ಸುಲಭವಾಗಿ ಸಿಪ್ಪೆನ ತೆಗಿಬಹುದು. ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ನಾವು ಸಣ್ಣ ಚೂರುಗಳಾಗಿ ಕತ್ತರಿಸ್ಕೊಳ್ಬೇಕು. ನೀವು ಯಾವ ಬಾಳೆಕಾಯಿ ಬೇಕಾದರೂ ಬಳಸ್ಬೋದು, ಆದರೆ ಬಾಳೆಕಾಯಿ ಫ್ರೆಶ್ ಆಗಿರಲಿ ಅಷ್ಟೇ. ಬಾಳೆಕಾಯಿಯಲ್ಲಿ ನಾರಿನಂಶ ತುಂಬ ಹೇರಳವಾಗಿದೆ, ಜೊತೆಗೆ ಅನೇಕ ವಿಟಮಿನ್ಗಳು, ಪೊಟ್ಯಾಷಿಯಮ್ ಎಲ್ಲ ಇದೆ. ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆಕಾಯಿ ಸುಲಭವಾಗಿ ಸಿಗುತ್ತೆ, ಕಡಿಮೆ ರೇಟು ಕೂಡ ಇದಕ್ಕೆ, ಯಾವಾಗಲೂ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಇಲ್ಲಿ ಕತ್ತರಿಸಿರುವಂತಹ ಬಾಳೆಕಾಯಿಯನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಒಂದು ಚಮಚದಷ್ಟು ಉಪ್ಪು ಹಾಕಿ ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ನಾನು ಬೇಯಕ್ಕಿಟ್ಟು ಈ ಕಡೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 2 ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಹೀಗೆ ನುಣ್ಣಗೆ ರುಬ್ಬಿ ಇದನ್ನು ಬೇಯಕ್ಕಿಟ್ಟಿದ್ವಲ್ಲ ಬಾಳೆಕಾಯಿ, ಅದಕ್ಕೆ ಹಾಕಬೇಕು. ಬಾಳೆಕಾಯಿ ತುಂಬ ಬೇಗ ಬೆಂದುಬಿಡುತ್ತೆ. ಸೊ ನೀವು ಬೇಯಕ್ಕಿಟ್ಟು ಈ ಕಡೆ ರುಬ್ಕೊಂಡು ಬಂದರೆ ಸರಿಯಾಗತ್ತೆ. ಅದನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಚ್ಚಿ ಕುದಿಯೋದಕ್ಕಿಡಬೇಕು. ನಾವು ಆಗಲೇ ಬೇಯೋಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ಈಗ ನಾನು ಮತ್ತೊಂದು 3/4 ಚಮಚದಷ್ಟು ಉಪ್ಪನ್ನು ಹಾಕಿದೆ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ. ಹೀಗೆ ಚೆನ್ನಾಗಿ ಕಲಸಿ ಕುದಿಯೋದಕ್ಕಿಡಬೇಕು. ತೆಳು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಒಂದು ಕುದಿ ಹೀಗೆ ಕುದ್ರೆ ಸಾಕು. ಆಮೇಲೆ ಸ್ಟವನ್ನು ಆಫ್ ಮಾಡಿ ಅರ್ಧ ಕಪ್ಪಷ್ಟು ಮಜ್ಜಿಗೆ ಅಥವಾ ಒಂದು ಸ್ವಲ್ಪ ಅರ್ಧ ಕಪ್ಪಿಗೂ ಸ್ವಲ್ಪ ಕಡಿಮೆ ಮೊಸರನ್ನು ಹಾಕಿದ್ರೆ ಆಯಿತು. ಆಮೇಲೆ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ತುಪ್ಪದಲ್ಲಿ ಬೇಕಾದರೂ ಒಗ್ಗರಣೆನ ಕೊಡ್ಬೋದು. ನೋಡೋದಕ್ಕೂ ನೋಡಿ ಎಷ್ಟು ರುಚಿಯಾಗಿದೆ. ಇದು ಮಜ್ಜಿಗೆ ಹುಳಿಗಿಂತ ವಿಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ. ಬಾಳೆಕಾಯಿ ಆಗಿರೋದ್ರಿಂದ ಜೀರಿಗೆ ಹಾಕಿ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ. ಇನ್ನು ಎರಡನೇ ರೆಸಿಪಿ ಬಾಳೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಮಧ್ಯಮ ಗಾತ್ರದ ಬಾಳೆಕಾಯಿ ತೊಗೊಂಡು ಅದರ ಸಿಪ್ಪೆನ ಈ ರೀತಿ ತೆಗಿತಾ ಇದ್ದೀನಿ. ಆಮೇಲೆ ಈ ಬಾಳೆಕಾಯಿಗಳನ್ನು ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾವು ಬಾಣಲೆನಲ್ಲಿ ಹುರಿಯೋ ಥರ ಮಾಡಿ ಇದನ್ನು ಬೇಯಿಸ್ಕೊಳ್ತೀವಿ, ಹಾಗಾಗಿ ಚಿಕ್ಕದಾಗಿ ನಾನು ಹೆಚ್ಚುತ್ತಾ ಇರೋದು. ನೀವು ಆವಿನಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು. ಆಮೇಲೆ ಒಂದು ಬಾಣಲೆನಲ್ಲಿ ಒಂದು 4 ಒಣಮೆಣಸಿನ್ಕಾಯಿ, 2 ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚ ಎಣ್ಣೆನ ತಗೊಂಡು ಈ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಒಂದೇ ಸಮನೆ ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಬಾಳೆಕಾಯಿ ಚಟ್ನಿ ಆಗಿರೋದ್ರಿಂದ ಈ ರೀತಿ ಕರಿಬೇವನ್ನು ಹಾಕಿ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ, ರುಚಿನೂ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, ಕರಿಬೇವೆಲ್ಲ ಗರಿ ಆಗುತ್ತೆ. ಆಮೇಲೆ ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಈಗಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಬಾಳೆಕಾಯಿ, ಅದನ್ನು ಹುರಿಬೇಕು. ಹೆಚ್ಚು ಹೊತ್ತು ಹುರಿಯೋದಕ್ಕಾಗಲ್ಲ, ಅಂಟೋ ಥರ ಆಗಕ್ಕೆ ಶುರುವಾಗುತ್ತೆ. 1 ನಿಮಿಷದಷ್ಟು ಹೊತ್ತು ಹುರಿದು ಇದಕ್ಕೀಗ ನಾವು ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು. ನೀವು ಹುಣಸೆ ಹಣ್ಣನ್ನು ಆಮೇಲೆ ಹಾಕ್ತೀರಾ ಅಂತಾದರೆ ಈಗ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ನೋಡಿ ಬಾಳೆಕಾಯಿನ ಈ ರೀತಿ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಬಾಳೆಕಾಯಿ ಬೇಗ ಬೆಂದು ಬಿಡುತ್ತೆ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಹೀಗೆ ಮೆತ್ತಗೆ ಬೆಂದು ಬಿಡುತ್ತೆ. ಆನಂತರ ಇದನ್ನು ಬಿಸಿ ಆರೋದಕ್ಕೆ ಬಿಟ್ಬಿಡೋಣ. ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ಮತ್ತು ಬೇರೆ ಹುರ್ಕೊಂಡಿದ್ವಲ್ಲ ಪದಾರ್ಥಗಳು, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ ಎಲ್ಲ, ಅದನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೀರು ಹಾಕಿ ರುಬ್ಕೊಂಡು ಬಿಡ್ಬೋದು. ಯಾಕಂದರೆ ಬಾಳೆಕಾಯಿ ಹಾಕಿದ್ಮೇಲೆ ತುಂಬ ನುಣ್ಣಗೆ ನಾವು ರುಬ್ಬಿದ್ರೆ ಪೇಸ್ಟ್ ಥರ ಆಗುತ್ತೆ. ಅದರ ಬದಲು ಮೊದಲಿಗೆ ಉಳಿದಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಕೊನೆಯಲ್ಲಿ ಬಾಳೆಕಾಯಿ ಹಾಕಿ ಸ್ವಲ್ಪ ಹೊತ್ತು ರುಬ್ಬಿದ್ರೆ ಸಾಕು. ಅಗತ್ಯವಿದ್ದಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿದ್ದೀನಿ. ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ತುಂಬ ನುಣ್ಣಗೆ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿಯೇ ಇರಲಿ.
ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಇದು ಬಿಸಿ ಅನ್ನದ ಜೊತೆ ಬೇಕಾದರೂ ಬಡಿಸ್ಬೋದು, ಬೇರೆ ಬೆಳಗಿನ ತಿಂಡಿ ಜೊತೆ ಬೇಕಾದ್ರೂ ಬಡಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಬಾಳೆಕಾಯಿ ತುಂಬ ಒಳ್ಳೆಯದು. ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.